ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜ್ಯೋತಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ಟೊಮಾಟೊ ಪಪ್ಪು ತಿಳಿಸ್ಕೊಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ ಒಂದು ಗ್ಲಾಸ್ ತೊಗರಿಬೇಳೆನ 15 ನಿಮಿಷ ಮುಂಚೆನೇ ತೊಳೆದು ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, 2 ಟೊಮೊಟೊ, ಈರುಳ್ಳಿ, 2 ಗಡ್ಡೆ ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, 2 ಒಣಮೆಣಸಿನ್ಕಾಯಿ, ಸಾಸಿವೆ, ಅರಶಿನ, ಖಾರದ ಪುಡಿ, ಸ್ವಲ್ಪ ಹಿಂಗು, ಟೇಸ್ಟಿಗೆ ಸಾಲ್ಟು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರಿಗೆ ನೆನೆಸಿಟ್ಕೊಂಡಿರೋ ಬೇಳೆನ ಸೇರಿಸ್ಕೊತಾ ಇದ್ದೀನಿ. 2 ಟೊಮೊಟೊ ಈ ಥರ ದಪ್ಪದಾಗಿ ಹಚ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಾದರೂ ಹಚ್ಕೊಳ್ಳಿ. 1 ಈರುಳ್ಳಿ, 1 ಕಡ್ಡಿ ಕರಿಬೇವು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ತೊಗೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಖಾರ ಕಮ್ಮಿ ತಿನ್ನೋರಾದರೆ ನೀವು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇಲ್ಲಿ ನೀರು 1 ಗ್ಲಾಸ್ ಬೇಳೆಗೆ ನಾನು 2 ಗ್ಲಾಸ್ ನೀರು ತೊಗೋತಾ ಇದ್ದೀನಿ ಸಾಕು. ಇದು ತುಂಬ ನೀರಾದರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಕಲಿಸ್ಕೊಂಡು ಈಗ ಮುಚ್ಚಳ ಹಾಕಿ ವಿಜಿಲ್ ಹಾಕ್ಸ್ಕೊಳ್ಳೋಣ. ನಾನಿಲ್ಲಿ ವಿಜಿಲ್ಗೆ ಇಡ್ತಾಯಿದ್ದೀನಿ. 3 ವಿಜಿಲ್ ಆದರೆ ಸಾಕಾಗುತ್ತೆ. ಅದು ವಿಜಿಲ್ ಆಗೋಷ್ಟೊತ್ತಿಗೆ ಇದಕ್ಕೆ ಮಸಾಲೆ ಥರ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಜೀರಿಗೆ ಬೆಳ್ಳುಳ್ಳಿನ ಕುಟ್ಕೋತಾ ಇದ್ದೀನಿ. ಈ ಥರ ಕುಟ್ಕೊಂಡು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಟೊಮೊಟೊ ಪಪ್ಪು. ಇದಕ್ಕೆ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕುಟ್ಕೊಬೇಕು. ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಈ ಥರ ಆದರೆ ಸಾಕು. ಈ ಥರ ಕುಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಮಿಕ್ಸಿ ಆದರೂ ಮಾಡ್ಕೊಳ್ಳಿ. ನೋಡಿ, ಈಗ ವಿಜಿಲ್ ಆಗ್ತಾಯಿದೆ. 3 ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ. ನೋಡಿ, ಆಗಿದೆ. ಈಗ ಓಪನ್ ಮಾಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಟೇಸ್ಟಿಗೆ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಸಾಲ್ಟ್ ಆದರೂ ಹಾಕ್ಕೊಳ್ಳಿ. ಈ ಥರ ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ. ಅದಕ್ಕೆ ನಾನು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಜಜ್ಜಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ, ಜೀರಿಗೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಹುಣಸೆಹಣ್ಣಿನ ರಸ ಸೇರಿಸ್ಕೊತೀನಿ. ನೋಡಿ, ಹುಣಸೆಹಣ್ಣಿನ ರಸ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿರುತ್ತೆ ರುಚಿ. ಇದನ್ನು ಈಗ ಮಸ್ಕೊಳ್ಳೋಣ. ತುಂಬ ನುಣ್ಣಗಾಗೋದೇನು ಬೇಡ. ಈ ಟೊಮೊಟೊ ಒಂದು ನುಣ್ಣಗಾಗ್ಬಿಟ್ರೆ ಸಾಕು. ಇದರಲ್ಲಿ ಬೇಳೆ ಸ್ವಲ್ಪ ಆ ಥರನೇ ಇರಬೇಕು. ಜಾಸ್ತಿ ನುಣ್ಣಗಾದರೂ ಏನು ಚೆನ್ನಾಗಿರಲ್ಲ. ನೋಡಿ, ಈ ಥರ ಟೊಮೊಟೊ ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ ನಿಮಗೆ. ನೋಡಿ, ಈಗ ಇದನ್ನು ನಾವು ಒಂದು ಸೈಡಿಗೆ ಇಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಕಡಾಯಿಗೆ ನಾನು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 4 ಬೆಳ್ಳುಳ್ಳಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ, 2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇಂಗು, ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡು ನೋಡಿ ಈ ಥರ ಬ್ರೌನ್ ಆದಮೇಲೆ ಈ ಸಾಂಬಾರನ್ನ ನಾನು ಈ ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೆ. ನೋಡಿ, ಅದಕ್ಕೆ ಒಗ್ಗರಣೆ ಕಲಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಪಪ್ಪು. ಅನ್ನದ ಜೊತೆ, ಚಪಾತಿ ಜೊತೆ, ಫುಲ್ಕಾ ಜೊತೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ಈ ಥರ ದಾಲ್ ನಿಮ್ಮ ಮನೇಲಿ ಮಾಡಿದ್ರೆ ಮರೆಯೋದೇ ಇಲ್ಲ, ಅಷ್ಟು ರುಚಿ ಕೊಡುತ್ತೆ ಈ ದಾಲ್ ನಿಮಗೆ. ಬೇಳೆ ಸರಿ ಇಷ್ಟಪಡ್ದಿರೋರು ಮತ್ತೆ ಮತ್ತೆ ಹಾಕ್ಸ್ಕೊಂಡು ತಿನ್ನೋ ಥರ ಇರುತ್ತೆ ಈ ಸಾಂಬಾರು.